ಬೆಂಗಳೂರು ಸೊಣ್ಣೇನಹಳ್ಳಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ಭಾಗವಹಿಸಿದ್ದ ಈ ಉತ್ಸವದಲ್ಲಿ ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಗಣ್ಯರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಎಎಂ ಹನುಮಂತೇಗೌಡ, ನಾಗದೇವನಹಳ್ಳಿ ವಾರ್ಡಿನ ಸಮಾಜ ಸೇವಕರಾದ ಪುಷ್ಪದೇವರಾಜ್, ಕೆಂಗಲ್ ಹನುಮಂತಯ್ಯ ವಾರ್ಡಿನ ಸಮಾಜ ಸೇವಕರಾದ ಚೇತನ್ ಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲತಾ ಹನುಮಂತೇಗೌಡ, ರಾಮಣ್ಣ ಮುಂತಾದವರು ಭಾಗವಹಿಸಿದ್ದರು. ಭಕ್ತರಿಗೆ ಊಟದ ವ್ಯವಸ್ಥೆ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಮುಖಂಡರು ಸೇರಿ ಉತ್ಸವಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅಚ್ಚುಕಟ್ಟಾಗಿ ಪ್ರಸಾದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಭಕ್ತರು ಭಕ್ತಿಯಿಂದ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಪ್ರತಿ ವರ್ಷದಂತೆ ಹನುಮ ಜಯಂತಿ ಬಹಳ ಅದ್ದೂರಿಯಾಗಿ ನಮ್ಮ ಹನುಮಂತೇಗೌಡರು ಮಾಡ್ತಾರೆ. ಅವ್ರಿಗೆ ಆಯುಷ್ಯ ಆರೋಗ್ಯವಾಗಿ ಕೊಟ್ಟು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಹನುಮ ಜಯಂತಿ ಇಲ್ಲ ಅಂದ್ರೆ ಬೆಳಗಿನ ಸಂಜೆ ಗಂಟ ಸುತ್ತಮುತ್ತ ಆಲ್ರೆಡಿ ಇವಾಗ ಮೊದಲು ಮಾಡ್ತಾ ಇರ್ಲಿಲ್ಲ, ಇವಾಗ ಸುತ್ತಮುತ್ತ ಅಲ್ಲಿಂದ ಒಂದ್ 15-20 ಜನ ಅಷ್ಟು ಸೇರ್ತಾರೆ. ಹನುಮ ಜಯಂತಿ ಬಹಳ ಅದ್ದೂರಿ. ಇಲ್ಲೊಂದ್ ದೇವಸ್ಥಾನ ಇವರೇ ಕಟ್ಸಿ ಮಾಡ್ತಾ ಇದಾರೆ. ಏನ್ ಹೇಳಕ್ ಬಯಸ್ತಾರೆ, ಯಾರು ಆತರ ಮಾಡಲ್ಲ. ಒಂದ್ ವಿಭಿನ್ನವಾಗಿ ಮಾಡ್ಕೊಂಡ್ ಬರ್ತಾ ಇದೆ. ನಾವು ಹಲವಾರು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಏನ್ ಹೇಳಕ್ ಬಯಸ್ತೀರಾ ಸರ್? ವರ್ಷ ಹೆವಿ ಹೆಚ್ಚಿನ ಜನಸಂಖ್ಯೆ ಬರೋದು. ಈ ಸರಿ ದೇವಸ್ಥಾನ ಕಟ್ಬೇಕಾದ್ರಿಂದ ಅದಕ್ಕೆ ನಾವು ಅಂತ ಇದಕ್ಕೆ ಹೇಳಿಲ್ಲ, ಜನಗಳಿಗೆ ಹೇಳಿಲ್ಲ. ದೇವಸ್ಥಾನ ಕಟ್ಟೋದ್ರಿಂದ ಅದಕ್ಕೆ ಜನ ಒಂದ್ ಸ್ವಲ್ಪ ನಾವು ಸುತ್ತಮುತ್ತ ಮಾತ್ರ ಹೇಳ್ಕೊಂಡು ನಮ್ಮ ನೆಂಟರ ಸಂಬಂಧಿಕರ ಮೇಲೆ ಹೇಳ್ಕೊಂಡು ಮಾಡ್ತಾ ಇದೀವಿ. ಮೊದ್ಲು ಇದು ಆಂಜನೇಯ ದೇವಸ್ಥಾನ ಕಟ್ಟಿದ್ಮೇಲೆ ತಿರುಗಿ ಅದ್ದೂರಿ ಅದೇ ಪ್ರತಿ ವರ್ಷ ಹೆಂಗ್ ಮಾಡ್ತಾರೆ ಅದೇ ರೀತಿ ಮಾಡ್ತಾ. ಮೊದಲನೇದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹನುಮನ ಜಯಂತಿಯ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತೇನೆ. ಪ್ರತಿ ವರ್ಷದಂತೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳವಾಡ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೊನ್ನೇನಹಳ್ಳಿ ಗ್ರಾಮದಲ್ಲಿ 16 ವರ್ಷದಿಂದ ನಮ್ಮ ನಾಯಕರಾದಂತ ಎಂ ಹನುಮಂತೇಗೌಡರು ಹಾಗೂ ಅವರ ಕುಟುಂಬದವರು ಮತ್ತೆ ನಮ್ಮ ದೇವರಾಜಣ್ಣವರು ಹಾಗೂ ಈ ಗ್ರಾಮಸ್ಥರೆಲ್ಲ ಸೇರಿ ಹನುಮ ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಸಹಸ್ರಾರು ಜನಸಂಖ್ಯೆಯಲ್ಲಿ ಒಂದು ಜಾತ್ರೆ ವಾತಾವರಣ ರೀತಿಯಲ್ಲಿ ನಿರ್ಮಾಣ ಆಗಿ ಹನುಮ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಕ್ಕಂಥದ್ದು ಇಲ್ಲಿನ ಪದ್ಧತಿ. ಮುಂದುವರೆದು ಏನು ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಬಹಳಷ್ಟು ಒಂದು ಶಕ್ತಿಶಾಲಿ ಆಗಿರ್ತಕ್ಕಂಥದ್ರಿಂದ ಅಕ್ಕಪಕ್ಕದ ತಾಲೂಕು, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಸಹಿತ ಇವತ್ತಿನ ದಿನ ಹನುಮ ಜಯಂತಿ ಹನುಮ ಜಯಂತಿ ನೋಡಿ ಮಾಡುವಂತದ್ದು ಆಗಿದ್ದಾರೆ. ಇಲ್ಲಿಂದ ಈ ಹನುಮ ಜಯಂತಿ ಮಾಡುವಂತದ್ನ ಪ್ರೇರಣೆಯಾಗಿ ಅಕ್ಕಪಕ್ಕ ತಾಲೂಕುಗಳಲ್ಲಿ, ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ, ಅಕ್ಕಪಕ್ಕ ಊರುಗಳಲ್ಲಿ ಹನುಮ ಜಯಂತಿ ಇವತ್ತು ಮಾಡುವಂತದ್ದು ಆಗಿದ್ದಾರೆ. ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಎಲ್ಲಾರ್ಗು ಆಂಜನೇಯ ಸ್ವಾಮಿ ಹೆಚ್ಚಿನ ಆಯುಷು, ಆರೋಗ್ಯ, ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೇನೆ. ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಪ್ರತಿ ವರ್ಷದಂತೆ ಸತಿನ್ ಸಹ ಹನುಮಂತೇಗೌಡರು ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಮಾಡೋದು ಅಂದ್ರೆ ಹನುಮಂತೇಗೌಡ್ರೆ ಅದ್ದೂರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಅವ್ರಿಗೆ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಮತ್ತೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ. ಭಕ್ತಾದಿಗಳು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪ್ರಸಾದದ ವ್ಯವಸ್ಥೆ ಆಗಿರ್ಬೇಕು, ದರ್ಶನದ ವ್ಯವಸ್ಥೆ ಆಗಿರ್ಬೇಕು, ಎಲ್ಲರೂ ಸಹ ಬಾಳ ಹೆಚ್ಚುಕಟ್ಟಾಗಿ ಹನುಮಂತೇಗೌಡರು ಮಾಡ್ಕೊಂಡು ಹೋಗ್ತಾ ಇದಾರೆ. ಆ ಕುಟುಂಬಕ್ಕೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವ್ ಇನ್ನ ಕೇಳ್ಕೊತೀವಿ. ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಇನ್ನ ಬೆಳೀಲಿ ಅಂತ ಸಹ ನಾವು ಕೇಳ್ಕೊತೀವಿ. ವಾತಾವರಣ ಇದೆ. ಗ್ರಾಮದಲ್ಲಿ ಎಂ ಹನುಮಂತೇಗೌಡರು ಪ್ರತಿ ವರ್ಷ ಅದಂತೆ ನಡ್ಸ್ಕೊಂಡ್ ಬರ್ತಾ ಇದಾರೆ ಹನುಮ ಜಯಂತಿ. ಕುಟುಂಬಕ್ಕೆ ಹಾಗೂ ಸಹಸ್ರಾರು ಭಕ್ತಾದಿಗಳಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಸ್ವಾಮಿ ಆಂಜನೇಯ ಸ್ವಾಮಿಗೆ ವಿರಾಂಜನೇಯ ಕೇಳ್ಕೊಂತ ಇದ್ದೀನಿ. ಅದು ಸುಮಾರು ವರ್ಷದಂತೆ ಜೋರಾಗಿ ಮಾಡ್ಕೊಂಡ್ ಬರ್ತಾ ಇದ್ರು. ಈ ದೇವಸ್ಥಾನ ಕಟ್ಟಡ ಸ್ಟಾರ್ಟ್ ಆಗಿಂದ ಅವಾಗ ಸ್ವಲ್ಪ ಇದು ಒಂದು 15-20 ಸಾವಿರ ಜನಕ್ಕೆ ಮಾಡ್ತಾ ಇದಾರೆ. ಇವರು ನೋಡಿ ಸ್ವಲ್ಪ ಅಕ್ಕಪಕ್ಕ ಗ್ರಾಮದವರು ವೀರಾಂಜನೇಯ ಸ್ವಾಮಿ, ಆಂಜನೇಯ ಹನುಮ ಜಯಂತಿ
ಪೂಜೆ ಅವು ಮತ್ತೆ ಜಾತ್ರೆ ತರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದು. ಇಂದು ಹನುಮ ಜಯಂತಿಯ ಎಲ್ಲಾರ್ಗೂ ಪ್ರಪಂಚಕ್ಕೆ ಎಲ್ಲಾರ್ಗೂ ಹನುಮ ಜಯಂತಿಯ ಶುಭಾಶಯನ್ನು ಕೋರ್ತೀನಿ. ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ ಆ ಭಗವಂತ ಅಂತ. ಯಥ ಪ್ರಕಾರ ನಾವು ಪ್ರತಿ ವರ್ಷ ಮಾಡ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಗವಂತ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಈ ಕಾರ್ಯಕ್ರಮವನ್ನು. ಎಲ್ಲ ಈ ಸುತ್ತಮುತ್ತ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ತುಂಬಾ ಜನ ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಹೇಳಿ ಸರ್. ಎಲ್ರಿಗೂ ಮೊದಲನೇದಾಗಿ ಇದು ಹನುಮ ಜಯಂತಿಯ ಈ ಶುಭ ಮಹೋತ್ಸವದ ಶುಭಾರಂಭದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಂಜನೇಯ ಭಕ್ತಿ ಶಕ್ತಿ ಹಾಗೆ ಮುಂತಾದ ಶಕ್ತಿಗಳಿಗೆ ಒಂದು ಸ್ವರೂಪವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇವತ್ತೊಂದು ಪವಿತ್ರವಾದ ಜನ್ಮ ದಿನೋತ್ಸವ. ಇದನ್ನ ನಾವು ಇಲ್ಲಿ ಸೊನ್ನೆನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸಹಸ್ರಾರು ಜನರು ಭಾಗವಹಿಸ್ತಿರೋದು ತುಂಬಾ ಖುಷಿ. ಆ ದೇವರು ಎಲ್ಲಿಗೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಒಳ್ಳೇದು ಮಾಡಿ ಆಶಿಸ್ತೀನಿ.